ಇಸ್ಲಾಂ ಮೂಲಭೂತವಾದಿಗಳ ಜೊತೆ ಕಾಂಗ್ರೆಸ್ ಕೈಜೋಡಿಸಿದ್ದೇ ಇದಕ್ಕೆ ಮೂಲ ಕಾರಣ. ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯ ನಡೆಸ್ತಾ ಇದೆ ಅಂತ ಕೇರಳದ ಕ್ಯಾಥೋಲಿಕ್ ಸಂಘಟನೆ ಆರೋಪ. ಒಟ್ಟಾರೆಯಾಗಿ ಕಾಂಗ್ರೆಸ್ನ ಈ ನಿಲುವಿನ ಬಗ್ಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಏನ್ ಹೇಳ್ತಾರೆ? ನಮಸ್ಕಾರ. ಕೇರಳದಲ್ಲಿ ಕಾಂಗ್ರೆಸ್ ಈಗ ಕ್ರಿಶ್ಚಿಯನ್ನರಿಂದ ದೂರ ಆಗುವಂತಹ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಈ ಹಿಂದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೇ ಕೇರಳದ ಕ್ರಿಶ್ಚಿಯನ್ನರು ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಕೇರಳದ ಕ್ರಿಶ್ಚಿಯನ್ನರ ಕೋಪ ಕಾಂಗ್ರೆಸ್ನ ಮೇಲೆ ಮತ್ತಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ, ಇಸ್ಲಾಂ ಮೂಲಭೂತವಾದಿಗಳ ಬೆಂಬಲವನ್ನ ಕಾಂಗ್ರೆಸ್ ಒಪ್ಪಿಕೊಂಡಿರೋದು. ಅದಕ್ಕೋಸ್ಕರವಾಗಿ ಕೇರಳದ ಕ್ರಿಶ್ಚಿಯನ್ನರು ಈಗ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನೀಲಂಬೂರ್ ಕೇರಳದ ಮಲಪ್ಪುರಂ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ. ಇದು ವಯನಾಡ್ ಲೋಕಸಭಾ ಕ್ಷೇತ್ರದ ಒಂದು ಭಾಗ. ಇದು ಪ್ರಿಯಾಂಕಾ ಗಾಂಧಿ ವಾದ್ರಾ ಗೆದ್ದಿರುವಂತಹ ಕ್ಷೇತ್ರ. ಜೂನ್ 19ಕ್ಕೆ ಇಲ್ಲಿ ಉಪಚುನಾವಣೆ ನಡೆಯೋದಕ್ಕಿದೆ. ಈ ಉಪಚುನಾವಣೆಯಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಸ್ಪರ್ಧಿಸಲಿದೆ. ಈ ಪಕ್ಷ ಇಸ್ಲಾಂ ಮೂಲಭೂತವಾದಿ ಸಂಘಟನೆಯಾಗಿರುವಂತಹ ಜಮಾತೆ ಇಸ್ಲಾಮಿಗೆ ಸಂಬಂಧಿಸಿರುವಂತಹ ಪಕ್ಷ. ಈ ಪಕ್ಷ ಈಗ ಕಾಂಗ್ರೆಸ್ಗೆ ಬೆಂಬಲವನ್ನ ನೀಡಿದೆ. ಇವರು ನೀಡಿರುವಂತಹ ಬೆಂಬಲವನ್ನ ಕಾಂಗ್ರೆಸ್ ಒಪ್ಕೊಂಡಿದೆ. ಇಂತಹ ಸಂಘಟನೆಗೆ ಸಂಬಂಧಿಸಿರುವಂತಹ ಒಂದು ಪಕ್ಷಕ್ಕೆ ಕಾಂಗ್ರೆಸ್ ಬೆಂಬಲವನ್ನ ಸೂಚಿಸಿರೋದ್ರಿಂದ ಕೇರಳದ ಕ್ಯಾಥೋಲಿಕ್ ಸಂಘಟನೆ ಈಗ ಕಾಂಗ್ರೆಸ್ನ ವಿರುದ್ಧ ನಿಂತಿದೆ. ಜಮಾತಿ ಇಸ್ಲಾಮಿ ಅನ್ನುವಂಥದ್ದು ರಾಜಕೀಯ ಆಕಾಂಕ್ಷೆ ಇರುವಂತಹ ಇಸ್ಲಾಂ ಮೂಲಭೂತವಾದಿ ಸಂಘಟನೆ ಅಂತ ಹೇಳಿ ಅನೇಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ನ ಜಾತ್ಯತೀತ ಇಮೇಜ್ಗೆ ಇದು ಧಕ್ಕೆಯನ್ನ ತರುತ್ತೆ ಅಂತ ಹೇಳಿ ಅನೇಕರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಈ ರೀತಿ ಮಾಡ್ತಾ ಇರೋದ್ರಿಂದ ಮುಂಬರುವಂತಹ ದಿನಗಳಲ್ಲಿ ಬಹಳ ಕೆಟ್ಟ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ಕಾಂಗ್ರೆಸ್ ತುಷ್ಟೀಕರಣ ರಾಜಕೀಯವನ್ನ ಮಾಡ್ತಾ ಇದೆ. ಈ ತುಷ್ಟೀಕರಣದ ರಾಜಕೀಯ ಇದೆಯಲ್ಲ, ಇದು ಆತ್ಮಹತ್ಯೆಗೆ ಸಮ ಅಂತ ಹೇಳಿ ಕೇರಳದ ಕ್ಯಾಥೋಲಿಕ್ ಸಂಘಟನೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕ್ಯಾಥೋಲಿಕ್ ಸಂಘಟನೆಯ ಈ ಹೇಳಿಕೆಗೆ ಕಾಂಗ್ರೆಸ್ನ ವಿರೋಧ ಪಕ್ಷದ ನಾಯಕ ವಿ.ಡಿ. ಸತೀಶನ್ ಒಂದು ಸಮರ್ಥನೆಯನ್ನ ನೀಡಿದ್ರು. ಕಾಂಗ್ರೆಸ್ ಯಾವತ್ತೂ ಕೂಡ ಜಮಾತಿ ಇಸ್ಲಾಮಿಯನ್ನ ಇಸ್ಲಾಂ ಮೂಲಭೂತವಾದಿ ಸಂಘಟನೆ ಅಂತ ಹೇಳಲೇ ಇಲ್ಲ. ಜಮಾತಿ ಇಸ್ಲಾಮಿ ಸಂಘಟನೆ ಬದಲಾಗಿದೆ. ಅದು ಇನ್ನು ಮುಂದೆ ಇಸ್ಲಾಂ ಮೂಲಭೂತವನ್ನ ಪ್ರತಿಪಾದಿಸುವುದಿಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ನ ಈ ವಾದವನ್ನೆಲ್ಲ ಕೇಳಿಸಿಕೊಂಡಂತಹ ಕೇರಳದ ಕ್ಯಾಥೋಲಿಕ್ ಸಂಘಟನೆ ಕಾಂಗ್ರೆಸ್ನ ವಿರುದ್ಧ ಈಗ ಕಿಡಿಕಾರ್ತಿದೆ. ಕೇರಳದಲ್ಲಿ 18% ಕ್ರಿಶ್ಚಿಯನ್ ಜನಸಂಖ್ಯೆ ಇದೆ. ಇದು ಕಾಂಗ್ರೆಸ್ಗೆ ವೋಟ್ ಬ್ಯಾಂಕು ಆಗುತ್ತೆ. ಇದು ಕಾಂಗ್ರೆಸ್ಗೆ ಬಲವಾದ ವೋಟ್ ಬ್ಯಾಂಕ್. ಈಗ ಕಾಂಗ್ರೆಸ್ನ ಈ ನಿಲುವಿನಿಂದಾಗಿ ಕ್ರಿಶ್ಚಿಯನ್ನರ ಓಟು ಬಿಜೆಪಿಯತ್ತ ಸರಿಯುವಂತಹ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಕಾಂಗ್ರೆಸ್ ಈ ರೀತಿ ಮಾಡಿದೆ. ಈಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರ ನಿಲುವೇನು ಅಂತ ಎಲ್ಲರೂ ಪ್ರಶ್ನಿಸುತ್ತಿದ್ದಾರೆ. ವಯನಾಡ್ನಲ್ಲಿ ಮುಸ್ಲಿಮರ ಸಂಖ್ಯೆ ಹೆಚ್ಚಿದೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಕ್ರಿಶ್ಚಿಯನ್ನರ ವಿರೋಧವನ್ನ ಕಟ್ಟಿಕೊಂಡ್ರೆ ಇದು ಇಡೀ ಕೇರಳವನ್ನ ವ್ಯಾಪಿಸುವಂತಹ ಸಾಧ್ಯತೆ ಇದೆ. ಕೇರಳದ ಕ್ರಿಶ್ಚಿಯನ್ನರು ಕಾಂಗ್ರೆಸ್ ಅನ್ನ ವಿರೋಧಿಸುವ ಸಾಧ್ಯತೆಗಳೂ ಇದೆ. ಒಟ್ಟಾರೆಯಾಗಿ ಅವತ್ತೊಮ್ಮೆ ಕ್ರಿಶ್ಚಿಯನ್ನರ ನಂಬಿಕೆಯನ್ನ ಕಳ್ಕೊಂಡಿದ್ದಂತಹ ಕಾಂಗ್ರೆಸ್ ಈಗ ಮತ್ತೊಮ್ಮೆ ಅದೇ ರೀತಿ ಮಾಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.